ಎಲ್ಲ ಸಹೃದಯರಿಗೆ ನಮಸ್ಕಾರ. ಈಗ ಮತ್ತೊಂದು ಭಾಗ್ಯ ನನಗೆ ದೊರೆತಿದೆ. ಸ್ವಾಮಿ ವಿವೇಕಾನಂದರನ್ನ ನೆನಪಿಸಿಕೊಳ್ಳುವಂಥ, ಆ ನೆನಪಿನಿಂದ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳುವಂಥ, ಉತ್ಸಾಹವನ್ನು ಪಡ್ಕೊಳ್ಳುವಂಥ, ಪ್ರಚೋದನೆಯನ್ನು ಪಡ್ಕೊಳ್ಳುವಂಥ ಅವಕಾಶ ಮತ್ತೆ ಸಿಕ್ಕಿದೆ. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಬೇರೆ ಬೇರೆ ಥರದ ಜನ ಬರ್ತಾರೆ, ಸಂಪರ್ಕಕ್ಕೆ ಬರ್ತಾರೆ. ಕೆಲವರು ನಮ್ಮ ಜೊತೆಗೆ 10 ವರ್ಷ ಇದ್ದರೂ ನಮ್ಮ ಮೇಲೆ ಯಾವ ಪರಿಣಾಮವನ್ನು ಮಾಡೋದಿಲ್ಲ. ಕೆಲವರು ಪರಿಣಾಮ ಮಾಡ್ತಾರೆ, ಆದರೆ ಬೇರೆ ಥರದ ಪರಿಣಾಮಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಪಕ್ಕದಲ್ಲಿದ್ದವರು 1-2 ನಿಮಿಷ ಇದ್ದರೂ ಸಾಕು, ಮನಸ್ಸಲ್ಲಿ ಪ್ರಭಾವ ಮಾಡಿ ಹೋಗ್ತಾರೆ. ಇನ್ನು ಕೆಲವು ಜನ ಇದ್ದಾರೆ, ಅವರು ಹೇಗೆ ಅಂದರೆ ಮೂಲೆಯಲ್ಲಿ ಹಚ್ಚಿಟ್ಟಂಥ ಊದುಬತ್ತಿ ಇದ್ದ ಹಾಗೆ. ಕಣ್ಣಿಗೆ ಕಾಣಿಸ್ದೆ ಹೋದರೂ ಅದರ ಘಮಲು ಎಲ್ಲ ಕಡೆ ತುಂಬಿಕೊಂಡಿರುತ್ತೆ. ಅನಿಸುತ್ತೆ ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ. ಊದುಬತ್ತಿ ಆರಿ ಹೋದರೂ ಕೂಡ ಅದರ ವಾಸನೆ ಉಳ್ಕೊಂಡಿರುತ್ತೆ. ಕೆಲವು ಜನನೂ ಹಾಗೇನೆ, 1-2 ನಿಮಿಷ ಕಂಡಿರ್ತೀವಿ, ಜೀವನ ಪರ್ಯಂತ ನೆನೆಸ್ಕೊಳ್ತೀವಿ ಅವ್ರನ್ನ. ನೋಡಿ, ಯಾವತ್ತು ಇದ್ರಲ್ಲ ಅವ್ರು ದೊಡ್ಡವರು, ಅವ್ರು ಮಾತಾಡಿದ್ರಲ್ಲ, ಅವ್ರು ಹೇಳಿದ್ರಲ್ಲ ನನ್ನ ಜೀವನ ಬದಲಾಯಿಸ್ತು ಅಂತ ಹೇಳುವಷ್ಟಿರ್ತಾರೆ. ಇನ್ನೊಂದು ಹೇಳ್ತೀನಿ, ಕೆಲವೊಂದು ಸಲ ಊದುಬತ್ತಿ ಎಕ್ಸಾಂಪಲ್ ಹೇಳಿದ್ದಲ್ಲ, ಹಾಗೆ ಮನೆಯಲ್ಲಿ ತಾಯಿ ಇದ್ದ ಹಾಗೆ ಕೆಲವರು ಇರ್ತಾರೆ. ತಾಯಿ ಮನೆ ಓಡಾಡಿದಾಗ ಸದ್ದಾಗಲಿಕ್ಕಿಲ್ಲ, ತಾಯಿ ಮನೆಯಲ್ಲಿದ್ದಾಳೆ ಅನ್ನುವಂಥ ಭರವಸೆ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಸಂತೋಷ ಇದೆಯಲ್ಲ, ಮನಸ್ಸಿಗೆ ಮುದ ಕೊಡುವಂಥದ್ದು. ಹಾಗೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಮಾಡ್ತಾರೆ. ಕೆಲವರು ಪರಿಣಾಮ ಸ್ವಲ್ಪ ಕಾಲ ಇರುತ್ತೆ. ತಾವು ಅನಿಸಿರ್ಬೇಕು, ಪ್ರವಾಸ ಮಾಡಬೇಕಾದ್ರೆ ತಾವು ದೀರ್ಘ ಪ್ರವಾಸಕ್ಕೆ ಹೋಗಿದ್ರೆ 15-20 ದಿವಸ ಹೋಗಿದ್ರೆ ಜೊತೆಗೆ ಒಂದಿಷ್ಟು ಜನ ಬಂದಿರ್ತಾರೆ, ಒಂದು 50 ಜನ. ಆ ಕಂಪಾರ್ಟ್ಮೆಂಟಲ್ಲೋ ಬಸ್ಸಲ್ಲೋ ಜೊತೆಗೆ ಹೋಗ್ತಿರ್ತೀವಿ. ತುಂಬ ಪರಿಚಯ ಆಗಿಬಿಡುತ್ತೆ. ತಿಂಡಿ ಹಂಚ್ಕೊಂಡದ್ದು, ಮಾತು ಹಂಚ್ಕೊಂಡದ್ದು, ಎಲ್ಲ ಸಂಸಾರ ವಿಷಯ ಹಂಚ್ಕೋತೀವಿ. ಆದರೆ 1 ವರ್ಷ ಆದಮೇಲೆ ಅವ್ರು ಯಾರೋ ಬಂದಿದ್ರಲ್ಲ ನಮ್ಮ ಜೊತೆಗೆ, ಅವತ್ತು ತುಂಬ ಜೊತೆಗಿದ್ರಲ್ಲ ಅಂತ ಅನಿಸುತ್ತೆ. ಒಂದು 5-6 ವರ್ಷ ಆದಮೇಲೆ ಅವ್ರು ಹೇಳ್ಕೋಬೇಕು, ನೆನಪಿದೆಯಾ ಪ್ರವಾಸಕ್ಕೆ ಹೋಗಿದ್ವಲ್ಲ ಜೊತೆಗೆ, ಓ ಹೌದಲ್ಲ ಮರ್ತೇ ಬಿಟ್ಟಿದ್ದೆ ಅಂತಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದಾಗ, ಕೆಲವರು ಇಲ್ಲದೆ ಹೋದಾಗ ಕೂಡ ಪರಿಣಾಮ ನಮ್ಮ ಮೇಲೆ ಗಾಢವಾಗಿ ಉಳ್ಕೊಂಡಿರುತ್ತೆ ಅನ್ನೋದು. ವಿವೇಕಾನಂದರು ಅಂಥವ್ರು. ಅವ್ರನ್ನ ನೆನೆಸ್ಕೋತಾ ಇದ್ದೀವಿ. 1863 ಇಸ್ವಿ ಜನವರಿ 12 ಬೆಳಗ್ಗೆ 6:33 ಹುಟ್ಟಿದಂಥ ವಿವೇಕಾನಂದರು ಭೌತಿಕವಾಗಿ ಬದುಕಿದ್ದುದು 39 ವರ್ಷ ದೈಹಿಕವಾಗಿ. ಆದರೆ ಅವರು ಮಾಡಿದಂಥ ಸಾಧನೆ ನಾವು ಬಹುಶಃ 3 ಜನ್ಮ ಎತ್ತಿದ್ರೂ ಸರಿಯಾಗಿ ಅರ್ಥ ಆಗ್ತದೆ ಅಂತ ಏನು ನಂಬಿಕೆ ಇಲ್ಲ. ಎಷ್ಟೋ ಸಲ ವಿಚಾರ ಮಾಡಿದ್ದೀನಿ, ಇದು ಹೇಗೆ ಸಾಧ್ಯ ಆಯಿತು? ಒಬ್ಬ ಶಂಕರಾಚಾರ್ಯರು ಬದುಕಿದ್ದು ಭೌತಿಕವಾಗಿ 32 ವರ್ಷ, ಯೇಸು ಕ್ರಿಸ್ತ ಬದುಕಿದ್ದು 33 ವರ್ಷ, ವಿವೇಕಾನಂದರು ದೈಹಿಕವಾಗಿ ಬದುಕಿದ್ದು 39 ವರ್ಷ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಪ್ರಭಾವವನ್ನು ಹೇಗೆ ಬಿಡೋಕ್ಕಾಯಿತು? ಆಶ್ಚರ್ಯ ಅನಿಸಲ್ವಾ? ಎಷ್ಟೋ ಜನ 39 ವರ್ಷಕ್ಕೊಂದು ಅಪ್ಲಿಕೇಶನ್ ಬರೆಯೋಕ್ಕಾಗಿರೋಲ್ಲ ನಮಗೆ. ಆದರೆ ಬರೆದಂಥ ರಾಜಯೋಗ ಭಕ್ತಿಯೋಗಗಳನ್ನು ಓದ್ತಾ ಇದ್ದರೆ ಅದು ಏನು ತಲಸ್ಪರ್ಶಿಯಾದಂಥ ಅಧ್ಯಯನ ಜೊತೆಗೆ ಹೇಳುವಂಥ ಕಲೆ, ದೇಶದ ಬಗ್ಗೆ ಪ್ರೀತಿ. ಯಾವ ಭಾಗದಿಂದ ವಿವೇಕಾನಂದರನ್ನು ನೋಡಬೇಕು? ದೇಶಪ್ರೇಮಿ ಅಂತ ನೋಡಬೇಕೆ, ಅಥವಾ ಒಬ್ಬ ಸನ್ಯಾಸಿ ಅಂತ ನೋಡಬೇಕೆ, ಒಬ್ಬ ಮಾತುಗಾರ ಅಂತ ನೋಡಬೇಕೆ, ಒಬ್ಬ ಪರಿವ್ರಾಜಕ ಬಿಡುಗಡೆಯಾಗಿ ಹೋದಂಥ ಮನುಷ್ಯ ಅಂತ? ಆದರೆ ಬಿಡುಗಡೆಯಾದಂಥ ಮನುಷ್ಯ ಸುಖ ದುಃಖ ಸಮಯಕೃತ್ವ ಲಾಭ ಲಾಭೋ ಜಯ ಅಂತ ಜಯ ಒಂದು ದೂರ ಇರಲಿಲ್ಲ. ಜನರ ನೋವಿಗೆ ಸ್ಪಂದಿಸುವಂಥದ್ದನ್ನು, ತೊಂದರೆಯನ್ನು ಕಂಡಾಗ ಖಂಡಿತವಾದ ಮಾತುಗಳನ್ನು ಹೇಳುವಂಥ ಪ್ರಖರವಾದಿಯಾಗಿ ಆಗಲಿ, ಯಾವ ದೃಷ್ಟಿಯನ್ನು ನೋಡಿದ್ರೂ ಅದ್ಭುತ ಅನಿಸುತ್ತೆ. ಅವ್ರು ಸಿಟ್ಟು ಬರ್ತಿರ್ಲಿಲ್ಲ ಅಂತಲ್ಲ, ಭಾರಿ ಸಿಟ್ಟು ಬರ್ತಿತ್ತು. ಸನ್ಯಾಸಿಗಳು ಸಿಟ್ಟು ಬರಬಾರ್ದಲ್ವ? ಸಿಟ್ಟು ಬರೋ ಹಾಗೆ ಮಾಡಿದರೆ ಸಿಟ್ಟು ಬರ್ತದೆ ಅಂತ ಹೇಳೋರು. ಅಳು ಬರ್ತಿತ್ತು, ದುಃಖ ಬರ್ತಿತ್ತು, ಎಲ್ಲವೂ ಬರ್ತಿತ್ತು. ಅಂದರೆ ಅದೊಂಥರ ವಿಚಿತ್ರವಾದಂಥ ಸನ್ಯಾಸಿ ಆದಂಥದ್ದು, ವಿಶೇಷವಾದಂಥ ಸನ್ಯಾಸ. ವಿಚಿತ್ರ ಅನ್ನೋದಕ್ಕಿಂತ ವಿಶೇಷವಾದಂಥ ಸನ್ಯಾಸ ಅದು. ಆ ಜೀವನದ ಬಗೆಯನ್ನು ಕಂಡುಕೊಂಡು ಬಂದಾಗ ಅನಿಸುವುದು, ನಮ್ಮ ಭುವನದ ಭಾಗ್ಯದಿಂದ ಆಗಾಗ ಇಂಥವ್ರು ಬರ್ತಾರೆ ಅಂತ. ಅವರು 150 ವರ್ಷ ಆಯಿತು ಒಂದು ನಂಬಕ್ಕೆ ಕಷ್ಟ ಆಗ್ತದೆ. ಅವ್ರ ಫೋಟೋ ನೋಡಿದಾಗಲೆಲ್ಲ ಇನ್ನು ವಿವೇಕಾನಂದರು ಚಿಕ್ಕವರೇ ಅಂತ ಅನಿಸುತ್ತೆ. ನಾನು ಸಾಮಾನ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ,
ವಿವೇಕಾನಂದರು ಬದುಕಿದಾಗ, ಅಂದರೆ 150 ವರ್ಷಗಳ ಹಿಂದೆ ಅಥವಾ 140 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ, ಬಹುಶಃ ನಮ್ಮ ಅಜ್ಜನ ಅಜ್ಜ ಇದ್ದ ಕಾಲ. ನಮ್ಮ ಅಜ್ಜ ಅಂದ್ರೆ ತುಂಬ ವಯಸ್ಸಾದವರು ಅನಿಸುತ್ತೆ, ಅಜ್ಜನ ಅಜ್ಜ ಅಂದ್ರೆ ಭಾಳ ವಯಸ್ಸಾದವರು. ಆ ಕಾಲಕ್ಕಿದ್ದಂಥವ್ರು ವಿವೇಕಾನಂದರು. ಆದರೆ ವಿವೇಕಾನಂದರು ವಯಸ್ಸಾಯಿತು ಅಂತ ಅನಿಸೋದೇ ಇಲ್ಲ. ಕೆಲವರು ಈ ದೈಹಿಕವಾದ ಮಿತಿಗಳನ್ನು ದಾಟಿ ಮುಂದೆ ಹೋಗ್ತಾರೆ. ಅವರೊಳಗೆ ವಿವೇಕಾನಂದರು ಒಬ್ಬರು. ನಾನು ಯಾವಾಗಲೂ ಅವ್ರನ್ನ ಜೀವನವನ್ನು ಗ್ರಹಿಸುವುದು ಒಂದು ಸಮಗ್ರತೆಯ ಜೀವನ ಅಂತ. ಒಂದು ಯಾವುದೋ ಒಂದು ಮುಖವಾಗಿ ಬೆಳೆದಂಥ ಜೀವ ಅಲ್ಲ ಅದು. ಆ ಚೈತನ್ಯ ಎಲ್ಲ ಮುಖಗಳಲ್ಲೂ ಹರಡಿಕೊಂಡಂಥದ್ದು, ಎಲ್ಲ ದೃಷ್ಟಿಯಲ್ಲೂ ಸಮತ್ವವನ್ನು ಸಾಧಿಸಿಕೊಂಡಂಥ ಜೀವನ ಅದು. ಸಾಮಾನ್ಯರಿಗೆ ಜೀವನದಲ್ಲಿ ಸಮನ್ವಯತೆ ಕಾಣೋದೇ ಕಷ್ಟ ಆದಾಗ ಸಮಗ್ರತೆಯನ್ನು ಕಾಣೋದು ಬಹಳ ದೂರದ ಮಾತು. ಸಮನ್ವಯತೆ ಕಾಣೋದೇ ಕಷ್ಟ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಎಲ್ಲರಲ್ಲೂ ಸಮನ್ವಯತೆಯನ್ನು ಸಾಧಿಸಿ ಸಮಗ್ರತೆಯತ್ತ ಹೋಗುವಂಥದ್ದು ವಿವೇಕಾನಂದರ ದೊಡ್ಡ ಜೀವನ. ಅವರ ಜೀವನ ಚರಿತ್ರೆಯನ್ನು ಓದಿದರೆ, ಅವರು ಬರೆದಂಥ ಲೇಖನಗಳನ್ನು ಓದಿದಾಗ, ಅವರ ಪತ್ರಗಳನ್ನು ಭಾಷಣಗಳನ್ನು ಓದಿದಾಗ ಅನಿಸೋದು ಅದು ಏನು ಚೈತನ್ಯ ಅದ್ಭುತವಾಗಿದ್ದಿದ್ದು ಅಂತ. ನಾನು ಆಗಲೇ ಹೇಳಿದಾಗೆ ಬದುಕಿದ್ದೇ 39 ವರ್ಷ ಆದರೂ ಕೂಡ ಮೊದಲಿನ 29 ವರ್ಷಗಳು ಯಾರಿಗೂ ಗೊತ್ತೇ ಇರಲಿಲ್ಲ. ಭಾಳ ಚೆನ್ನಾಗಿ ರೋಲಾ ಬರೀತಾರೆ. ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ, ಫ್ರೆಂಚ್ ದರ್ಶನಕಾರ ಅಂತ ಹೇಳ್ತಾನೆ, ನಿಜವಾದ ಇಫೆಕ್ಟಿವ್ ಲೈಫ್ ಆಫ್ ವಿವೇಕಾನಂದ ಈಸ್ ದ ಲಾಸ್ಟ್ 10 years. 29 ವರ್ಷ ಆದಾಗ ಶಿಕಾಗೋಗೆ ಹೋಗಿದ್ದು. ಅಂದರೆ 10 ವರ್ಷದಲ್ಲಿ ಏನು ಸಾಧನೆ ಆಗಿದ್ದಿತ್ತು ಅಂತ. 10 ವರ್ಷದಲ್ಲಿ ಅಡ್ಡಾಡಿದ ಜಾಗ ಇಲ್ಲ, ಬಿಡದೆ ಅಂತ ಜಾಗ ಇಲ್ಲ, ಮಾತನಾಡದಂಥ ವಿಷಯ ಇಲ್ಲ, ನೋಡದಂಥ ಜನ ಇಲ್ಲ. ಅದು ಹೇಗೆ ಸಾಧ್ಯ 10 ವರ್ಷದಲ್ಲಿ ಆದದ್ದು? ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಫೆಕ್ಟಿವ್ ಆ್ಯಂಡ್ ಆ್ಯಕ್ಚುಯಲ್ ಅಂತ ಹೇಳಿದೆ. ಇಫೆಕ್ಟಿವ್ ಆ್ಯಂಡ್ ಆ್ಯಕ್ಚುಯಲ್. ಈ ಫ್ಯಾನ್ ಇದೆ ಮೇಲೆ, ಅದಕ್ಕೆ 3 ಪಟ್ಟಿ ಇದ್ದಾವೆ ಗಾಳಿ ಬರೋದಕ್ಕೆ ಅಂತ. ಆ 3 ಸಣ್ಣ ಸಣ್ಣ ಪಟ್ಟಿ. ನೀವು ಫ್ಯಾನ್ ನಿಂತಾಗ ನೋಡಿ ಸಾಕಷ್ಟು ಖಾಲಿ ಜಾಗ ಉಂಟು. ಅದು ಬಳಸುವಂಥ ಜಾಗ ತುಂಬ ಸಣ್ಣದು. ಮಧ್ಯದಲ್ಲಿ ಒಂದು ಗುಂಡು ಪಟ್ಟಿ ಇದೆ, 3 ಪಟ್ಟಿ ಆ ಕಡೆ ಈ ಕಡೆ ಇದೆ. ಅಷ್ಟೇ ಅದರ ಜಾಗ. ಅದು ಆ್ಯಕ್ಚುಯಲ್ ವಾಲ್ಯೂಮ್ ಅಷ್ಟೇ, ಅದರ ನಿಜವಾದ ಗಾತ್ರ ಅಷ್ಟೇ. ಸ್ವಿಚ್ ಆನ್ ಮಾಡಿ ನೋಡೋಣ, ಬೆರಳು ಹಾಕಿ ನಡುವೆ ಖಾಲಿ ಇದೆಯಲ್ಲ ಬೇಕಾದಷ್ಟು ಜಾಗ. ಆದರೆ ಅದು ನಿಜವಾದ ಆಕಾರ ಕಮ್ಮಿ ಆದರೂ ಅದರ ಇಫೆಕ್ಟಿವ್, ಅದರ ಪರಿಣಾಮಕಾರಿಯಾದಂಥ ಜಾಗ ತುಂಬ ದೊಡ್ಡದು. ಇದು ಮಹಾತ್ಮರಲ್ಲಿ ಮಾತ್ರ ಆಗುವಂಥದ್ದು. ಅವರು ಬದುಕಿರುವ ದೈಹಿಕ ಅವಕಾಶ ಸಣ್ಣದಾದರೂ ಅವರು ಮಾಡುವಂಥ ಪರಿಣಾಮಕಾರಿಯಾದಂಥ ಕೆಲಸ ಇದೆಯಲ್ಲ, ಅದು 10 ಪಟ್ಟು ಹೆಚ್ಚಾದದ್ದು. ಆ ಇಡೀ ಜಾಗ ಸುತ್ತಾಕ್ರಿ ನೀವು. ಆ ಫ್ಯಾನ್ ಹಚ್ಚಿದಾಗ ಅಷ್ಟು ಪೂರ್ತಿ ಜಾಗದಲ್ಲಿ ಬೆರಳು ಹಾಕೋಕ್ಕಾಗಲ್ಲ ನಿಮಗೆ, ಅದು ಅಷ್ಟೊಂದು ಜಾಗ ತುಂಬ್ಕೊಂಡ್ಬಿಟ್ಟಿದೆ. ಅದು ಇಫೆಕ್ಟಿವ್ ಸ್ಪೇಸ್ ಈಸ್ ಮಚ್ ಲಾರ್ಜರ್ ದ್ಯಾನ್ ದಿ ಆ್ಯಕ್ಚುಯಲ್ ಸ್ಪೇಸ್. ಹಾಗಾಗಿರೋದ್ರಿಂದ ಅಷ್ಟು ಸಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾಯಿದ್ರು. ಬಹುಶಃ ತಾವು ರಾಮಕೃಷ್ಣ ಆಶ್ರಮಕ್ಕೆ ಹೋದರೆ, ಎಲ್ಲಿಯಾದರೂ ಹೋದೆ, ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ 10 ಪುಸ್ತಕ ಆದರೂ ಬಂದಿರುತ್ತೆ. ಪ್ರತಿ ತಿಂಗಳು ಹೊಸ 10 ಪುಸ್ತಕ ಬರುತ್ತೆ. ನೋಡಿ, ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ 12, 1863 ಹುಟ್ಟಿದವರು. ದೈಹಿಕವಾಗಿ ಜುಲೈ 4, 1902 ದೇಹವನ್ನು ಬಿಟ್ಟದ್ದು. ಇದು ಜೀವನ ಚರಿತ್ರೆ, ಇದರಲ್ಲಿ ಬರುವಂಥದ್ದು. ಅದೇ ಜೀವನ ಚರಿತ್ರೆಯನ್ನು ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ, ಎಷ್ಟು ಜನ ಅದ್ರ ಬಗ್ಗೆ ಲೇಖನ ಬರೆದಿದ್ದಾರೆ. ಏನು ಪ್ರತಿ ತಿಂಗಳು ಹೋದರೆ 10 ಪುಸ್ತಕ ಹೊಸದಿರುತ್ತೆ ಅವ್ರ ಬಗ್ಗೆ. ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ, ಅದು 150 ವರ್ಷದ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ದರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು. ಯಾಕೆ ಬರೀತಾರೆ? ಅದೇ ಜೀವನ ಚರಿತ್ರೆ ಎಷ್ಟು ಸಲ ಓದೋದು ಅದನ್ನು? ಅವೇ ಘಟನೆಗಳು, ಬದಲಾಯಿಸೋಕ್ಕಾಗಲ್ಲ. ಅದನ್ನೇ ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ, ಅಂಥ ಜೀವನ ಚರಿತ್ರೆಯನ್ನು, ಅಂಥ ಲೇಖನಗಳನ್ನು ಓದ್ತಾ ಇದ್ದರೆ ಓದುವಷ್ಟು ಕಾಲ ಆದರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ. ಆಮೇಲೆ ನಮ್ಮ ಕಾರ್ಪಣ್ಯಗಳು ಅಂಟ್ಕೋತಾವೆ ನಮ್ಮನ್ನು, ಆದರೆ ಅಷ್ಟು ಕಾಲವಾದರೂ ಮನಸ್ಸು ಪರಿಷ್ಕಾರವಾಗಿರ್ತದೆ ಅಂತ. ಇಂಕೊಂದ್ಸಲ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ. ಏನು ಮೂರ್ತಿ ರಾಯರು ಬರೆದಂಥದ್ದು ಭಾಳ ಇಷ್ಟವಾದಂಥ ಘಟನೆ ನನಗೆ. ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ಮೈಸೂರಲ್ಲಿ ಸುಬ್ಬಯ್ಯನ ಕೆರೆ ಅಂತಿದೆ. ಆ ಸುಬ್ಬಯ್ಯನ ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ ಅಂತ. ಆ ಹಾಳು ಮಂಟಪದಲ್ಲಿ, ಆಗ ಮೂರ್ತಿರಾಯರ ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಆ ಹಾಳು ಮಂಟಪದಲ್ಲಿ ದಿನಾ ಸಾಯಂಕಾಲ ಒಂದಿಷ್ಟು ಜನ ಸೇರೋರು. ಸೇರಿ ಯಾವುದೋ ಒಂದು ಹರಿಕತೆನೋ ಚರ್ಚೆನೋ ಆಗೋದು. ಒಂದಿಷ್ಟು ಜನ ಹೋಗಿ ಕೂತ್ ಕೇಳ್ತಾ ಇದ್ರಂತೆ. ಒಬ್ಬ ಪುರೋಹಿತರು ಬಂದು ಈ ಮಹಾಭಾರತದ ಕಥೆಯನ್ನು ಹೇಳ್ತಾ ಇದ್ದಾರೆ. ಪುರೋಹಿತರು ಚಂದ ಹೇಳೋರು.
ಅವ್ರು ಚೆನ್ನಾಗಿ ವರ್ಣನೆ ಮಾಡೋರು. ಸಂದರ್ಭ ಏನು ಬಂತು ಅಂದರೆ, ಕೃಷ್ಣ ಇದು ದೂತನಾಗಿ ಬಂದಿದ್ದಾನೆ, ದುರ್ಯೋಧನನ ಆಸ್ಥಾನಕ್ಕೆ ಬಂದಿದ್ದಾನೆ. ಬಂದು ಚರ್ಚೆ ಮಾಡ್ತಾ ಇದ್ದಾನೆ, ಹೇಳ್ತಾನೆ. ಅವಾಗ ದುರ್ಯೋಧನ ರೋಷ ಏರ್ಬಿಡ್ತು, ನಾನು ಕೊಡಲ್ಲ ಅಂದ. 5 ಗ್ರಾಮ ಕೊಡಪ್ಪ ಸಾಕು ಅಂತ ಕೇಳಿದ. 5 ಗ್ರಾಮ ಅಲ್ಲ, ಸೂಜಿ ಮನೆಗೆ ಹತ್ತುವಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ. ಅದನ್ನು ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ದರು ಅಂದರೆ, ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು. ಅಲ್ಲೊಬ್ಬರು ಮುದುಕರಿದ್ರು. ಆ ಮುದುಕರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ದು ನಿಂತುಬಿಟ್ರು. ಕೈ ಬಾಯಿ ಮಾಡಿ ಹೇಳೋಕ್ಕೆ ಶುರು ಮಾಡಿದ್ರೆ, ದುರ್ಯೋಧನ ಹಾಳಾಗಿ ಹೋಗ್ತೀಯೋ ನೀನು, ಆತ ಯಾರು ಅಂತ ತಿಳ್ಕೊಂಡಿದ್ಯಾ? ಕೃಷ್ಣ ಪರಮಾತ್ಮ, ಅವನು ಮನಸ್ಸು ಮಾಡಿದ್ರೆ ಹೊಸಕಾಗ್ಬಿಡ್ತಾನೆ, ನಿನ್ನ ವಂಶ ನಿರ್ವಂಶ ಆಗಿ ಹೋಗ್ತದೆ, ಸಂಧಾನ ಮಾಡ್ಕೋ, ಗಿಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದಾನಲ್ಲೋ ಅಂತ ಕೈ ಮಾಡಿ ಕೂಗ್ತಾ ಇದ್ರಂತೆ. ಸುತ್ತಮುತ್ತ ಇದ್ದವ್ರು, ಸ್ವಾಮಿ ಕೂತ್ಕೊಳ್ಳಿ, ಎಲ್ಲಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ, ಭಾಳ ಚಂದ ಬರೀತಾರೆ ಏನು ಮೂರ್ತಿರ, ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆದರೆ ಅದನ್ನು ಇನ್ನೂ ವಿಚಾರ ಮಾಡ್ತಾರೆ. ಯಾವಾಗ ಮುದುಕರಿದ್ದು ಕೈ ಬಾಯಿ ಮಾಡಿ ಬೈತಾ ಇದ್ರೋ ದುರ್ಯೋಧನನಿಗೆ, ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮೇಲಿದ್ದರು, ಮಾನಸಿಕವಾಗಿ ದುರ್ಯೋಧನನ ದರ್ಬಾರ್ನಲ್ಲೇ ಇದ್ದರು, ಧೃತರಾಷ್ಟ್ರನ ದರ್ಬಾರದಲ್ಲಿದ್ದರು. ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಸಿಕ್ಕಿತ್ತಲ್ಲ, ಮುಂದಿನ ಸಾಲಿನ ಸೀಟು ಇವ್ರಿಗೂ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದರೆ, ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ, ಹಾಳಾಗಿ ಹೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು. ಅವ್ರು ಹೇಳ್ತಾರೆ, ಮೂರ್ತಿರಾಯರು ಭಾಳ ಚಂದ ಹೇಳ್ತಾರೆ, ಇದೇ ಮುದುಕರು 15 ದಿವಸದ ಹಿಂದೆ ತಮ್ಮ ದಾಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದರೆ ಅಷ್ಟು ಕೇಳುವಷ್ಟು ಸಮಯವಾದರೂ ಮನಸ್ಸಲ್ಲಿ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಿತ್ತು, ದಾಯಾದಿಗಳಿಗೆ ಮೋಸ ಮಾಡಬಾರ್ದು ಅಂತ ಮನಸ್ಸು ಬಂದಿತ್ತು. ಅವ್ರು ಹೇಳ್ತಾರೆ, ಇದೇ ಘಟನೆಗಳ ಪುನರಾವರ್ತನೆ ಮೇಲೆ 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 ಆಗ್ತಾ ಇದ್ದರೆ ಅದು ಎಷ್ಟೊತ್ತು ಕೇಳ್ತಾ ಇದ್ದರೂ ಅಷ್ಟು ಮನಃಶುದ್ಧವಾಗಿರುತ್ತೆ. ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ಬೆಳಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು, ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತಿರುತ್ತೆ. ನೋಡದೆ ಹೋದರೆ ಮನಸ್ಸು ಸಮಾಧಾನ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ನೋಡುವಷ್ಟು ಕಾಲವಾದರೂ ಮನಸ್ಸು ಶಾಂತವಾಗಿರ್ತದ. ಹಾಗೆ ಆ ಒಳ್ಳೆಯ ಘಟನೆಗಳಾಗುವಂಥದ್ದು, ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುವಂಥದ್ದು, ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಇದ್ದರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು. ಆದ್ದರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು 10 ಸಲ ಅಲ್ಲ 100 ಸಲ ಓದಿದರೂ ಏನೂ ನಷ್ಟ ಇಲ್ಲ. ಯಾಕಂದರೆ ಅದೊಂದು ವಿಶೇಷವಾದಂಥ ಜೀವನ ಚರಿತ್ರೆ.